ಓಂ ಶಾಂತಿ. ಡೇಟ್ ಆಗಿದೆ 3 ಡಿಸೆಂಬರ್ 1978. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ಪಾಪ್ और ಪುಣ್ಯ ಕಿ ಗುಹ್ಯ ಗತಿ. ಪಾಪ ಮತ್ತು ಪುಣ್ಯದ ಗುಹ್ಯ ಗತಿ ಏನು, ರಹಸ್ಯ ಏನು? पाप और पुण्य की गति को समझाने वाले महाकाल ಶಿವ ಬಾಬಾ. ಇವತ್ತು ತಂದೆ ಅಲ್ಲಿಲ್ಲ, ಇವತ್ತೇನಾಗಿದ್ದಾರೆ ಶಿವ ಬಾಬಾ? ಮಹಾಕಾಲ್ ಶಿವ ಬಾಬಾ ಹೇಳ್ತಾರೆ ಏನು? आज बाप दादा सर्व बच्चों को विशेष अभ्यास की स्मृति दिला रहे हैं. ಇಂದು ಬಾಪ್ ದಾದಾ ಎಲ್ಲ ಮಕ್ಕಳಿಗೆ ವಿಶೇಷವಾದ ಅಭ್ಯಾಸದ ಸ್ಮೃತಿಯನ್ನು ಕೊಡ್ತಿದ್ದಾರೆ. एक सेकंड में इस आवाज़ की दुनिया से परे हो, आवाज़ से परे दुनिया के निवासी बन सकते हो. ಇದು ವಿಶೇಷ ಅಭ್ಯಾಸ ಅಂತಾರೆ ಬಾಬಾ. ಯಾವುದೋ ಒಂದೇ ಸೆಕೆಂಡಿನಲ್ಲಿ ಈ ಶಬ್ದದ ಜಗತ್ತಿನಿಂದ ಪರೆಯಾಗಬೇಕು, ಆವಾಜ್ದಿಂದ ಪರೆಯಾಗ್ತಕ್ಕಂಥ ಈ ಜಗತ್ತಿನಿಂದ, ಆವಾಜ್ ಜಗತ್ತಿಯಿಂದ ಆವಾಜ್ ಪರೆ ಜಗತ್ತಿಗೆ ನೀವೇನು ಮಾಡಬೇಕು? 1 ಸೆಕೆಂಡಲ್ಲಿ ಹೋಗೋಕ್ಕಾಗತ್ತಾ ಅಂತ ಕೇಳ್ತಾರೆ ಬಾಬಾ. जितना आवाज़ में आने का अभ्यास है, सुनने का अभ्यास है, आवाज़ को धारण करने का अभ्यास है, वैसे आवाज़ को धारण करने का अभ्यास है, वैसे आवाज़ से परे स्थिति में स्थित हो सर्व प्राप्ति करने का अभ्यास है. ಬಾಬಾ ಕೇಳ್ತಾರೆ, ಹೇಗೆ ಶಬ್ದದಲ್ಲಿ ಬರೋದು ನಿಮಗೆ ಅಭ್ಯಾಸ ಇದೆ, ಬೇಗನೆ ಬಂದುಬಿಡ್ತೀರಲ್ಲ ಶಬ್ದದಲ್ಲಿ, ಪುರ್ಸೊತ್ತೇ ಇಲ್ಲ, ಮಾತು ಬಂದೇ ಬಿಡ್ತಾರೆ. ಯಾರು ಏನಾರು ಹೇಳಿರ್ತಾರ ಪಟ್ಟನೆ ಹೇಳ್ಬಿಡ್ತೀವಿ, ಆವಾಜಲ್ಲಿ ಬರ್ತೀವಿ, ಕೇಳಿಸ್ತೀವಿ. ಸುನನೇಕ ಅಭ್ಯಾಸ, ಯಾವಾಗದರೆ ಯಾರ ಮುಂದೆ ಹೇಳಿ ಅಂತ ಇರ್ತೀವಿ. ಆಮೇಲೆ ಆ ಆವಾज़ को धारण करने का अभ्यास है. आवाज़ को धारण करने का अभ्यास ಅಂದರೆ ಯಾವುದೋ ಒಂದು ವಿಷಯವನ್ನು ಬೇಗ ನಾವೇನು ಮಾಡ್ತೀವಿ, ಧಾರಣ ಮಾಡ್ಕೊಳ್ತೀವಿ. ಹಾಗೆಯೇ ಆವಾಜ್ ಸೆ ಪರೆ, ಶಬ್ದದಿಂದ ಭಿನ್ನ ಸ್ಥಿತಿನಲ್ಲಿ ಸ್ಥಿತ ಆಗ್ತಕ್ಕಂಥ, ಸರ್ವಪ್ರಾಪ್ತಿ ಮಾಡಿಕೊಳ್ತಕ್ಕಂಥ ಅಭ್ಯಾಸ ಇದೆಯಾ? ಒಂದು ಮಾತು ಹೇಳ್ತಾರೆ ಬಾಬಾ, ಸರ್ವಪ್ರಾಪ್ತಿ ಕರ್ನೆ ಕಾ ಅಭ್ಯಾಸ್. ಎಲ್ಲ ಪ್ರಾಪ್ತಿಗಳನ್ನು ಅಭ್ಯಾಸ ಮಾಡಿಕೊಳ್ಬೇಕು ಅಂತಂದರೆ ಏನಂತಾರೆ ಬಾಬಾ? ಏನಿರಬೇಕು? ಆವಾಜ್ ಸೆ ಪರೆ ರೆಹನ. ನನಗೆಲ್ಲ ಬಾಬಾನ ಶಕ್ತಿಗಳು ಧಾರಣೆ ಆಗಬೇಕು ಅಂದರೆ ನಾನೇನಿರಬೇಕು? ಆವಾಜದಿಂದ ಭಿನ್ನ ಇರಬೇಕು. जैसे आवाज़ द्वारा रमणीकता का अनुभव करते हो, सुख का अनुभव करते हो, ऐसे ही आवाज़ से परे अविनाशी सुख स्वरूप रमणीक अवस्था का अनुभव करते हो. अब ಹೇಳ್ತಾರೆ, ಹೇಗೆ ಶಬ್ದದ ಮುಖಾಂತರ, ಮಾತಿನ ಮುಖಾಂತರ ರಮಣೀಕತೆಯ ಅನುಭವ ಮಾಡ್ತೀರಲ್ಲ, ಹಂಗೆ ಮಾಡಿದೆ, ಅದು ಆಯಿತು, ಹಿಂಗಾಯಿತು, ಇಂತೆಂಥ ಮಾತುಗಳನ್ನ ಹೇಳ್ತೀವಿ. ಆ ಮಾತುಗಳ ರಮಣೀಕತೆಯಲ್ಲಿ ಹೋಗ್ತೀವಿ, ಅನುಭವದಲ್ಲಿ ಹೋಗ್ತೀವಲ್ಲ. ಹಾಗೆಯೇ ಸುಖದ ಅನುಭವನೂ ಮಾಡ್ತೀವಿ. ಹಾಗೆಯೇ ಆವಾಜದಿಂದ, ಶಬ್ದದಿಂದ ಭಿನ್ನ ಆಗಿ ಅವಿನಾಶಿ ಸುಖ ಸ್ವರೂಪ ರಮಣೀಕ್ ಅವಸ್ಥೆಯ ಅನುಭವ ಮಾಡ್ತೀರಾ. ಅದೇನು ಹೇಳ್ತಾರೆ ಬಾಬಾ? ಅವಿನಾಶಿ ಸುಖ ಯಾವುದು? ಆವಾಜದಿಂದ ಭಿನ್ನ ಆಗೋದು. ಈ ಆವಾಜದಲ್ಲಿ ಬಂದು ನಾ ಹಂಗೆ ಮಾಡಿದೆ, ಅಷ್ಟು ಭಾರಿ ಮಾಡಿದೆ, ಇಷ್ಟು ಭಾರಿ ಮಾಡಿದೆ ಅನ್ನೋ ಖುಷಿ ಎಷ್ಟೊತ್ತಿರ್ತದೆ? ಯಾರ ಮುಂದೋ ಹೇಳೋ ತನಕ ಅಷ್ಟೇ ಇರ್ತದೆ. ಅವ್ರು ಕೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ಆವಾಜಿಂದ ಭಿನ್ನ ಆದ್ವಿ ಅಂದರೆ ಅದರ ಖುಷಿ, ಅದರ ರಮಣೀಕತೆ ಏನಿರ್ತದೆ? ಅವಿನಾಶಿ ಇರ್ತದೆ ಅಂತ ಹೇಳ್ತಾರೆ ಬಾಬಾ. ಈ ಅನುಭವ ಮಾಡ್ಕೊಳ್ತಿದ್ದೀರಾ? ಶಾಂತ್ ಕೆ ಸಾಥ್ ಸಾಥ್ ಅತಿ ಶಾಂತ್ और ಅತಿ ರಮಣೀಕ್ ಸ್ಥಿತಿ का ಅನುಭವ है. ಬರೀ ಶಾಂತಿದ್ದೀನಿ 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 ಅಂತಲ್ಲ, ಅತೀ ಶಾಂತಿಯೊಳಗೆ ಹೋಗಿ ಅತೀ ರಮಣೀಕ ಸ್ಥಿತಿ ಅನುಭವ ಮಾಡಬೇಕು. ಸ್ಮೃತಿ ಕಾ ಸ್ವಿಚ್ ಆನ್ ಕಿಯಾ, ಸ್ಮೃತಿ ಕಾ
ಸ್ವಿಚ್ ಆನ್ ಕಿಯಾ. ಏನು ಸ್ಮೃತಿ? ಮೇ ಆತ್ಮ ಹೂ ಅನ್ನೋ ಸ್ಮೃತಿ ಸ್ವಿಚ್ ಆನ್ ಮಾಡಿದ ತಕ್ಷಣವೇ ಅವ್ರು ಐಸಿ ಸ್ಥಿತಿ ಪರಿಸ್ಥಿತಿ ಹುವೆ. ಬಟನ್ ಹೊಡೆದ ತಕ್ಷಣ ಏನು ಬರಬೇಕು? ಲೈಟ್ ಹತ್ತಬೇಕು ತಾನೆ. ಹತ್ತಲಿಲ್ಲ ಅಂದರೆ ಯಾಕೆ ಹತ್ತೋದಿಲ್ಲ ಲೈಟು? ಬಟನ್ ಹೊಡೆದ್ರೂ ಲೈಟ್ ಹತ್ತೋದಿಲ್ಲಲ್ಲ. ಯಾಕೆ? ವಯರ್ ಕಟ್ ಆಗಿರ್ತದೆ. ಕನೆಕ್ಷನ್ ಏನಾಗಿರ್ತದೆ? ಕಟ್ಟಾಯಿತು ಅಂದರೆ ಪ್ರಕಾಶ ಬರೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಸ್ಮೃತಿಯ ಸ್ವಿಚ್ ಆನ್ ಮಾಡಿದ ತಕ್ಷಣ ಏನಾಗಬೇಕು? ನಮಗೆ ಆ ಸ್ಥಿತಿನಲ್ಲಿ ಸ್ಥಿತ ಆಗಬೇಕು. ಐಸೆ ರೂಹಾನಿ ಲಿಫ್ಟ್ ಕಿ ಗಿಫ್ಟ್ ಪ್ರಾಪ್ತ ಹೇ. ಇದು ಎದರ ಗಿಫ್ಟು? ರೂಹಾನಿ ಲಿಫ್ಟ್ ಕಿ ಗಿಫ್ಟ್, ಆತ್ವಿಕ ಲಿಫ್ಟ್. ಒಂದು ಬಟನ್ ಹೊಡೆದ ತಕ್ಷಣ 8ನೇ ಫ್ಲೋರ್ಗೆ ಹೋಗ್ತೀವಲ್ಲ, 4ನೇ ಫ್ಲೋರ್ಗೆ ಹೋಗ್ತೀವಿ. ಯಾವ ಫ್ಲೋರ್ಗೆ ಹೋಗಬೇಕೋ ಆ ಫ್ಲೋರ್ ಬಟನ್ ಹೊಡೆದ ತಕ್ಷಣ ಆ ಫ್ಲೋರ್ಗೆ ಹೋಗ್ತೀವಿ. ಈಗ ನಾವು ಏನು ಮಾಡಬೇಕು? ಮೇ ಫರಿಸ್ತಾ ಅಂದ ತಕ್ಷಣ, ಬಟನ್ ಹೊಡೆದ ತಕ್ಷಣ ನಾನು ಎಲ್ಲಿ ಹೋಗಬೇಕು? ಸೂಕ್ಷ್ಮತನ ಹೋಗಬೇಕು. ಮೇ ನಿರಾಕಾರಿ ಆತ್ಮ ಅಂತಂದ ತಕ್ಷಣ, ಬಟನ್ ಸ್ವಿಚ್ ಆನ್ ಮಾಡಿದ ತಕ್ಷಣ ನಾನು ಎಲ್ಲಿರಬೇಕು? ಪರಮಧಾಮದಲ್ಲಿರಬೇಕು. ಇಷ್ಟು ರುಹಾನಿ ಅನುಭವ ಮಾಡ್ತೀರಾ ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಸದಾ ಎವರ್ ರೆಡಿ ಹೋ. ಈ ಥರ, ಯಾವ ಥರ? ಸ್ವಿಚ್ ಆನ್ ಮಾಡಿದ ತಕ್ಷಣವೇ ಅಲ್ಲಿ ಹೋಗೋತಕ್ಕಂಥ ಎವರ್ ರೆಡಿ ಆಗಿದ್ದೀರಾ? ಸೆಕೆಂಡ್ ಕೆ ಇಶಾರೆ ಸೆ ಏಕ ಸ್ಥಿತಿ ಮೇ ಸ್ಥಿತ್ ಹೋ ಜಾओ. 1 ಸೆಕೆಂಡಿನಲ್ಲಿ ಇಶಾರ ಮಾಡಿಬಿಡಬೇಕು. ನಾನೀಗ ಸೂಕ್ಷ್ಮತನಕ್ಕೆ ಹೋಗಬೇಕು ಅಂದ ತಕ್ಷಣ ಎಲ್ಲಿದ್ದು ಬಿಡಬೇಕು? ಸೂಕ್ಷ್ಮತನದ ಅನುಭವ ಮಾಡಬೇಕು ಅಂತಾರೆ ಬಾಬಾ. ಆಗ್ತಿದೆಯಾ? ಬಾಬಾ ಹೇಳ್ತಾರೆ, ಐಸಾ ರೂಹಾನಿ ಲಷ್ಕರ್ ತಯಾರ್ ಹೇ. ಲಷ್ಕರ್ ಅಂದರೆ ಯುದ್ಧ ಮಾಡುವಂಥವ್ರು ಏನು ಮಾಡ್ತಾರೆ? ಆರ್ಡರ್ ಅಂತಂದ್ಕೊಳ್ಳೆ ಏನು ಮಾಡ್ತಾರೆ? ಆ ಕ್ಷಣನೇ ರೆಡಿ ಇರ್ತಾರೆ. ವಾ ಸ್ಥಿತ್ ಹೋನೆ ಮೇ ಹಿ ಸಮಯ ಚಲಾ ಜಾಯೇಗ. ವೈರಿಗಳು ಬಂದರು, ಯುದ್ಧ ಮಾಡ್ರಿ ಅಂದ ತಕ್ಷಣ ತಡ್ರಿ ನಾ ಅದು ಹಾಕ್ಬೇಕು ಇದು ಹಾಕ್ಬೇಕಂತ ಕೂತ್ರೆ ಏನಾಗ್ಬಿಡ್ತಾರೆ? ಅವರು ಹಾಕಿ ಹೋಗ್ಬಿಡ್ತಾರೆ. ಅದಕ್ಕೆ ಹೇಳ್ತಾರೆ ಬಾಬಾ, ಇಂಥ ಅಭ್ಯಾಸ ಮಾಡಿದ್ದೀರೇನು? वा स्थित होने में ही समय चला जाएगा. अब ऐसा समय आने वाला है जो ऐसे सत्य अभ्यास के आगे अनेकों के अयथार्थ अभ्यास स्वतः ही प्रत्यक्ष हो जाएंगे. ಈಗ ಇಂಥ ಸಮಯ ಬರೋದಿದೆ. ಏನು? ಸತ್ಯ ಅಭ್ಯಾಸಕ್ಕೆ ಆಗೆ ಅನೇಕರ ಅಯಥಾರ್ಥ ಅಭ್ಯಾಸ ಸ್ವತಃ ಏನಾಗ್ಬಿಡ್ತದೆ? ಪ್ರತ್ಯಕ್ಷ ಆಗಿಬಿಡ್ತದೆ. कहना नहीं पड़ेगा कि आपका अभ्यास अयथार्थ है, लेकिन यथार्थ अभ्यास के वायुमंडल वाइब्रेशन द्वारा स्वयं ही सिद्ध हो जाएगा. ಯಥಾರ್ಥವಾಗಿ ಎಲ್ಲರೂ ಏನಾಗ್ಬಿಡಬೇಕು? ಯೋಗದಲ್ಲಿ ಹೋಗ್ಬಿಡಬೇಕು. ಮಧುಬನ ಹೆಂಗೆ ರೆಡಿ ಇದೆ, ಪಾಂಡವ ಭವನ ಹೆಂಗೈತೆ, ಅಲ್ಲಿ ಹೋದ ತಕ್ಷಣ ಎಲ್ಲರೂ ಸಹಜ ಯೋಗಿಗಳಾಗ್ಬಿಡ್ತಾರೆ. ಯಾಕೆ? ವಾಯುಮಂಡಲ ಹಾಗೆ ತಯಾರಿದೆ ಅಂತ. ಅದಕ್ಕೆ ಹೇಳ್ತಾರೆ ಬಾಬಾ, ನೀವು ಹಿಂಗಿರಬೇಕು ಅಂತಂದರೆ ನಮ್ಮಿಂದ, ನಮ್ಮ ಸ್ಥಿತಿಯಿಂದ ಅನೇಕರು ಅಯಥಾರ್ಥ ಅಭ್ಯಾಸ ಸ್ವತಃ ಏನಾಗ್ಬಿಡ್ಬೇಕು? ಅವ್ರಿಗೆ ಸಹಜ ಅನಿಸಿ ಪ್ರತ್ಯಕ್ಷ ಆಗಬೇಕು. कहना नहीं पड़ेगा कि आपका अभ्यास अयथार्थ है. ಹೇಳೋ ಅವಶ್ಯಕತೆ ಬೀಳಬಾರ್ದು. ಇವ್ರಿಗೂ ಅಯಥಾರ್ಥ ಇದೆ, ಹಿಂಗಿದೆ. ಲೇಕಿನ್ ಯಥಾರ್ಥ ಅಭ್ಯಾಸದಿಂದ ವಾಯುಮಂಡಲ ವೈಬ್ರೇಷನ್ ಮುಖಾಂತರ ಸ್ವಯಂ ಹಿ ಸಿದ್ಧ ಹೋ ಜಾಯೇಗಾ. ಐಸಾ ಸಂಗಠನ್ ತಯಾರ್ ಹೇ. ಇಲ್ಲಿ ನಾವು ಈ ರೂಮನ್ನು ಹಿಂಗೆ ತಯಾರಿ ಮಾಡಬೇಕಲ್ಲ, ಇಲ್ಲಿ ಬಂದ ತಕ್ಷಣ ಅವ್ರಿಗೆ ಯೋಗ ಹತ್ತುವುದಿಲ್ಲ ಅನ್ನೋ ಮಾತು ಬರಲೇಬಾರ್ದು ಅಂತಾರೆ ಬಾಬಾ. ಒಬ್ರಿಗೂ ಕೂಡ, ಯಾವ ಆತ್ಮನಿಗೂ ಕೂಡ ನನಗೆ ಇವತ್ತು ಯೋಗ ಹತ್ತಲಿಲ್ಲ ರೀ ಅನ್ನೋ ಬರಬಾರ್ದು. ಅಷ್ಟು ನಾವೆಲ್ಲೆಲ್ಲಿದೆಯೋ ಆ ವಾಯುಮಂಡಲವನ್ನು ತಯಾರು ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಹಂಗೆ ತಯಾರು ಮಾಡಿದ್ದೀರಾ ಸಂಘಟನೆಯನ್ನು. ಅಭಿ ಸಮಯ ಅನುಸಾರ ಅನೇಕ ಪ್ರಕಾರ के लोग चेकिंग करने आएंगे. संगठित रूप में जो चैलेंज करते हो कि हम सब ब्राह्मण एक की याद में एक स्थिति में स्थित होने वाले हैं, तो ब्राह्मण संगठन की चेकिंग होगी. ಭಾಳಷ್ಟು ಮಂದಿ ನಮ್ಮ ಚೆಕಿಂಗ್ ಮಾಡೋಕ್ಕೆ ಬರ್ತಾರಂತೆ.
ಚೆಕ್ಕಿಂಗ್ ಮಾಡೋಕ್ಕೆ ತಯಾರಾಗಿದ್ದಾರೆ. ಸಂಘಟಿತ ರೂಪದಲ್ಲಿ ಚಾಲೆಂಜ್ನ ಮಾಡ್ತೀವಿ. ನಾವೆಲ್ಲ ಏನಾಗಿದ್ದೀವಿ, ಬ್ರಾಹ್ಮಣಾತ್ಮ ಏಕೀಯ ಆದ್ಮೆ, ಒಬ್ಬ ತಂದೆಯ ನೆನಪಿನಲ್ಲಿ ಏಕರ ಸ್ಥಿತಿನಲ್ಲಿ ಸ್ಥಿತ ಆಗುವಂಥವರು ನಾವು ಬ್ರಾಹ್ಮಣರು. तो ब्राह्मण संगठन की चेकिंग होगी. इंडिविजुअल तो कोई बड़ी बात नहीं है, लेकिन आप सब विश्व कल्याणकारी विश्व परिवर्तक हो. विश्व संगठन, विश्व कल्याणकारी संगठन विश्व को अपनी वृत्ति व वाइब्रेशन द्वारा व अपने स्मृति स्वरूप के सामर्थ्य द्वारा कैसे सेवा करते हैं, उसकी चेकिंग करने बहुत आएंगे. ಏನು ಹೇಳಿರ್ತಾರೆ ಬಾಬಾ, ಇಂಡಿವಿಜುವಲ್ ಚೆಕ್ಕಿಂಗ್ ಅಷ್ಟೇ ಅಲ್ಲ, ಸಂಘಟನದ ಚೆಕ್ಕಿಂಗ್ ಮಾಡೋಕ್ಕೂ ಬರ್ತಾರೆ. ನಾವೆಲ್ಲ ಏನು ಹೇಳ್ಕೊತ ಅಡ್ಡಾಡ್ಲಿಕ್ಕತ್ತೀವಿ, ನಾವು ವಿಶ್ವ ಕಲ್ಯಾಣಕಾರಿ ಇದ್ದೀವಿ, ವಿಶ್ವ ಪರಿವರ್ತಕ ಇದ್ದೀವಿ, ಹಿಂಗೆಲ್ಲ ಹೇಳ್ತೀವಲ್ಲ. ಹಿಂಗೆ ಹೇಳ್ತಾ ಹೇಳ್ತಾ ಅವ್ರೂ ಕೂಡ ಏನು ಮಾಡ್ತಾರೆ, ಇವರೆಷ್ಟು ಏನು ಮಾಡ್ತಾರೆ ನೋಡೋಣ ಅಂತ ಏನು ಮಾಡ್ತಾರೆ, ಚೆಕ್ಕಿಂಗ್ ಮಾಡೋಕ್ಕೆ ಬರ್ತಾರೆ ಅಂತ ಹೇಳ್ತಾರೆ ಬಾಬಾ. ಹೇಳ್ತಾರೆ, आज की साइंस द्वारा साइलेंस की शक्ति का नाम बाला होगा. आज की साइंस द्वारा ವಿಜ್ಞಾನದ ಮುಖಾಂತರ ಶಾಂತಿಯ ಶಕ್ತಿಯ ಹೆಸರು ಪ್ರಸಿದ್ಧಿಯಾಗ್ತದೆ. योग द्वारा शक्तियाँ कौन सी और कहाँ तक फैलती हैं, उनकी विधि और गति क्या होती है, यह सब प्रत्यक्ष दिखाई देंगे. ऐसे संगठन तैयार है. ನಾವೇನು ಎಲ್ಲರೂ ಕೂತ್ಕೊಂಡು ಸಂಘಟನೆಯಲ್ಲಿ ಯೋಗ ಮಾಡ್ತೀವೋ, ಯೋಗದ ಮುಖಾಂತರ ಶಕ್ತಿಗಳನ್ನು ಎಲ್ಲ ಕಡೆ ಹರಡಿಸ್ತೀವೋ, ಇದನ್ನು ಅವರು ಸೈನ್ಸ್ ಶಕ್ತಿಯಿಂದ ಏನು ಮಾಡ್ತಾರೆ, ಕಂಡುಹಿಡಿತಾರೆ ಅಂತ ಹೇಳ್ತಾರೆ ಬಾಬಾ. ಬರ್ತಾರೆ. ಏಕ್ ಸಂಘಟನ್, ಎಂಥ ಒಂದು ಸಂಘಟನೆ ತಯಾರಿ ಇದೆಯಾ. ಸಮಯ ಪ್ರಮಾಣ अब व्यर्थ की बातों को छोड़ समर्थी स्वरूप बनो. ಸಮಯ ಇಲ್ಲ, ಅದಕ್ಕೆ ವ್ಯರ್ಥ ಮಾತುಗಳನ್ನು ಬಿಟ್ಟು ಏನು ಮಾಡಬೇಕಾಗಿದೆ, ಸಮರ್ಥಿ ಸ್ವರೂಪ ಆಗಬೇಕಾಗಿದೆ. ನಿನ್ನೆ ನ್ಯೂಸಲ್ಲಿ ಹೇಳ್ತಾ ಇದ್ರು, 2027ರಲ್ಲಿ ಬೆಂಕಿ ಮಳೆ ಆಗುತ್ತಂತೆ. ಬೆಂಕಿ ಮಳೆ ಮೀನ್ಸ್ ಬಿಸಿಲಷ್ಟಿರ್ತದಂತೆ. 2027ರ ಬೇಸಿಗೆ ಬಿಸಿಲು ಭಾಳ ಭಯಂಕರ ಇದೆ ಅಂತ ಸೈನ್ಸ್ನವ್ರು ಹೇಳ್ತಾ ಇದ್ರು. ಯಾರು ಆಧ್ಯಾತ್ಮಿಕ ಚಿಂತಕರಲ್ಲ, ವಿಜ್ಞಾನನ ಹೇಳ್ತಾ ಇದೆ. 2027 ಆ ಥರ ಗಾಳಿ ಬೀಸತ್ತೆ, ಏನೇನೋ ಆಗ್ತದೆ ಅಂತ ಹೇಳ್ತಾ ಇದ್ರು. ಅದರಿಂದ ಮಳೆನೂ ಜೋರಾಗ್ಬಿಡ್ತದೆ. ಒಂದು ಕಡೆ ಫ್ಲಡ್ ಆಗ್ತದೆ, ಒಂದು ಕಡೆ ಬಿಸಿಲು ಮಳೆ ಆಗ್ತದೆ ಅಂತ ಹೇಳ್ತಾ ಇದ್ರು. ಅದಕ್ಕೇನು ಹೇಳ್ತಾರೆ ಬಾಬಾ, ಸಮಯಕ್ಕನುಸಾರವಾಗಿ ನಾವು ಕೂಡ ಏನಾಗಬೇಕು, ಅದು ಎಷ್ಟು ಸ್ಟ್ರಾಂಗ್ ಆಗ್ತಿದೆಯೇ ಪ್ರಕೃತಿ, ಅದಕ್ಕಿಂತ ಹೆಚ್ಚು ಸ್ಟ್ರಾಂಗ್ ಯಾರಾಗಬೇಕು, ನಾವಾಗಬೇಕು. ಇತನಾ ಬಡ ಬಾಬಾ ಹೇಳ್ತಾರೆ, ऐसे विश्व सेवाधारी बनो. इतना बड़ा कार्य जिसके लिए निमित्त बने हुए हो उसको स्मृति में रखो. ನೀವು ಮಾಡುವಂಥ ಕಾರ್ಯ ಎಷ್ಟು ದೊಡ್ಡದಿದೆ ನೆನಪಿದೆಯಾ ಅಂತಾರೆ ಬಾಬಾ. ನನ್ನ ಕಲ್ಯಾಣ ಅಲ್ಲ, ನಮ್ಮ ಮನೆಯವ್ರ ಕಲ್ಯಾಣ ಅಲ್ಲ, ನಮ್ಮ ಪರಿವಾರದ ಕಲ್ಯಾಣ ಅಲ್ಲ. ಯಾರು ಕಲ್ಯಾಣ ಮಾಡೋಕ್ಕೆ ನಿಂತಿದ್ದೀವಿ, ಇಡೀ ವಿಶ್ವವನ್ನೇ ಕಲ್ಯಾಣ ಮಾಡೋಕ್ಕೆ ನಿಂತಿದ್ದೀವಿ ಅಂತಂದರೆ ಅದು ನೆನಪಿರಬೇಕಲ್ಲ ನಿಮಗೆ, ನೆನಪಿನಲ್ಲಿ ಇಟ್ಕೊಳ್ಳಿ ಅಂತಾರೆ ಬಾಬಾ. इतने श्रेष्ठ कार्य के आगे स्वयं के पुरुषार्थ में हलचल व स्वयं की कमजोरियाँ क्या अनुभव होती है. ಬಾಬಾ ಹೇಳ್ತಾರೆ, ಇಷ್ಟು ಶ್ರೇಷ್ಠ ಕಾರ್ಯದ ಎದುರುಗಡೆ ಸ್ವಯಂ ಪುರುಷಾರ್ಥದಲ್ಲಿ ಹಲ್ಚಲ್ಲಾಗೋದು, ಕಮ್ಜೋರಿ ಅನುಭವ ಮಾಡ್ತಾ ಇದ್ದೀರೇನು ಅಂತ ಕೇಳ್ತಾರೆ ಬಾಬಾ. ಅಪನಿ ಕಮ್ಜೋರಿಯಾ ಇತನೇ ವಿಶಾಲ ಕಾರ್ಯಕ್ಕೆ ಆಗೆ ಕ್ಯಾ ಅನುಭವ ಕರ್ತೆ ಹೋ. ಇಂಥ ದೊಡ್ಡ ಕಾರ್ಯ ಮಾಡೋಕ್ಕೆ ಹೊರಟಿದ್ದೀರಾ, ಅದು ಸಣ್ಣ ಸಣ್ಣ ಕಮ್ಜೋರಿಗಳು ಏನು ನಿಮಗೆ ಅಂತಾರೆ ಬಾಬಾ. ಚಾಲೆಂಜ್ ಬಾಬಾ ಇಡ್ತಾರೆ, ಅಚ್ಚಿ ಲಗ್ತಿ ಹೇ ವಾ ಸ್ವಯಂ ಸೇ ಹಿ ಶರ್ಮ್ ಆತಾ ಹೈ. ಬಾಬಾ ಹೇಳ್ತಾರೆ, ಏನು ಹೇಳಿದ್ರು ಬಾಬಾ, ಇಂಥ ದೊಡ್ಡ ಕಾರ್ಯ ಮಾಡೋಕ್ಕೆ ನಿಂತಿದ್ದೀರಾ, ಸಣ್ಣ ಸಣ್ಣ ಕಮ್ಜೋರಿಗಳ ಅನುಭವ ಯಾಕೆ ಮಾಡ್ತೀರಾ ಅಂತಾರೆ ಬಾಬಾ. ಚಲೋ ಅನ್ನಿಸ್ತೈತಿ ನಿಮಗದು, ಅಚ್ಚಿ ಲಗ್ತಿ ಹೇ, ಆಚಿಕೆ ಬರೋದಿಲ್ಲ ಅಂತಾರೆ ಬಾಬಾ. ಹೇಳಿದರು ಬಾಬಾ, ಪ್ರೀತಿಲೇ ಹೇಳಿದರು ಹೇಳಿದರು ಹೇಳಿದರು. ಇವತ್ತೇನು ಕೇಳಿರ್ತಾರ, ಆಚಿಕೆ ಬರಲ್ಲೇನು. ಚಾಲೆಂಜ್ और प्रैक्टिकल समान होना चाहिए. ಚಾಲೆಂಜರ್ ದೊಡ್ಡ ದೊಡ್ಡ ಚಾಲೆಂಜ್ ಮಾಡ್ತೀವಿ, ಪ್ರಾಕ್ಟಿಕಲ್ದಲ್ಲಿ ಎರಡು ಸಮಾನ ಇರಬೇಕು ಅಂತಾರೆ ಬಾಬಾ.
चैलेंज और प्रैक्टिकल समान होना चाहिए, नहीं तो चैलेंज और प्रैक्टिकल में महान अंतर होने से सेवाधारी के बजाय क्या टाइटल मिल जाएगा. ಚಾಲೆಂಜ್ ಮತ್ತು ಪ್ರಾಕ್ಟಿಕಲ್ ಎರಡರಲ್ಲಿನೂ ಮಹಾನ್ ಅಂತರ ಇತ್ತು ಅಂತಂದರೆ ಸೇವಾಧಾರಿ ಬದಲಾಗಿ ನಿಮಗೇನು ಟೈಟಲ್ ಸಿಗ್ತದೆ ಅಂತ ಕೇಳ್ತಾರೆ ಬಾಬಾ. ऐसे करने वाली आत्माएं अनेक आत्माओं को वंचित करने के निमित्त बन जाती. ಬರೀ ನಮ್ಮ ಕಮ್ಜೋರಿಗಳನ್ನು ಹೇಳ್ಕೊತ ಕೂತ್ರೆ ಏನಾಗ್ಬಿಡ್ತೀರಾ ನೀವು? ಎಲ್ಲ ಆತ್ಮಗಳನ್ನು ಕಲ್ಯಾಣ ಮಾಡೋದರ ಬದಲಾಗಿ ಅವರ ದುರ್ಭಾಗ್ಯ ಆಗಲಿಕ್ಕೆ ನೀವು ಕಾರಣ ಆಗ್ತೀರಾ, ಅವ್ರಿಗೆ ನೀವೇ ಮೋಸ ಮಾಡ್ತೀರಾ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ನೀವು ನಿಮಿತ್ತ ಆಗ್ತೀರಾ. ಪುಣ್ಯಾತ್ಮಕ್ಕೆ ಬಜಾಯ್ ಪುಣ್ಯಾತ್ಮ ಬದಲಾಗಿ ಏನಾಗ್ತೀರಾ? ಭೋಜವಾಲಿ ಆತ್ಮಾಯೇ ಬನ್ ಜಾತಿ ಹೇ. ಅದರದ್ದು ಭೋಜ ಯಾರು ಹೊತ್ಕೋಬೇಕು? ನಾವು ಹೊತ್ಕೊಳ್ಬೇಕಾಗ್ತದೆ. ಇಸ್ ಪಾಪ और पुण्य की गहन गति को जानो. ಈ ಪಾಪ ಮತ್ತು ಪುಣ್ಯದ ರಹಸ್ಯ ತಿಳ್ಕೊಳ್ಳಿ ಅಂತ ಹೇಳ್ತಾರೆ ಬಾಬಾ. ಪಾಪ್ ಕಿ ಗತಿ ಶ್ರೇಷ್ಠ ಭಾಗ್ಯ ಸೆ ವಂಚಿತ್ ಕರ್ ದೇತಿ. ಪಾಪ ಮಾಡಿದ್ವಿ ಅಂತಂದರೆ ನಮ್ಮದಷ್ಟೇ ಶ್ರೇಷ್ಠ ಭಾಗ್ಯದಿಂದ ವಂಚಿತ ಆಗೋದಿಲ್ಲ, ಉಳಿದವರ ಭಾಗ್ಯಕ್ಕೂ ನಾವೇನು ಮಾಡ್ತೀವಿ? ಅವ್ರ ಭಾಗ್ಯನೂ ಆಗೋದಿಲ್ಲ. ನಂದು ಭಾಗ್ಯ ಆದರೆ ಅವ್ರದ್ದು ಭಾಗ್ಯ ಆಗ್ತದೆ, ನಂದು ಭಾಗ್ಯ ಆಗಲಿಲ್ಲ ಅಂದರೆ ಅವರು ವಂಚಿತ ಆಗ್ತಾರೆ. ಸಂಕಲ್ಪ ದ್ವಾರ ಭೀ ಪಾಪ ಹೋತಾ ಹೇ. ಪಾಪ ಅಂತಂದ್ರೇನು? ಕರ್ಮದ ಮುಖಾಂತರ ಅಷ್ಟೇ ಪಾಪ ಆಗೋದಿಲ್ಲ, ಮಾತಿನ ಮುಖಾಂತರ ಅಷ್ಟೇ ಪಾಪ ಆಗೋದಿಲ್ಲ, ಸಂಕಲ್ಪದ ಮುಖಾಂತರನೂ ಪಾಪ ಘಟಿಸ್ತದೆ. ಸಂಕಲ್ಪಕ್ಕೆ ಪಾಪ ಕಾ ಭೀ ಪ್ರತ್ಯಕ್ಷ ಫಲ ಪ್ರಾಪ್ತ ಹೋತಾ ಹೇ. ಸಂಕಲ್ಪದಲ್ಲೂ ನೀವು ಪಾಪ ಮಾಡಿದರೆ ಅದು ಕೂಡ ಪ್ರತ್ಯಕ್ಷ ಫಲ ಕಾಣಿಸ್ತದೆ. संकल्प में स्वयं की कमजोरी किसी भी विकार की पाप के खाते में जमा होती ही है. ಸಂಕಲ್ಪದಲ್ಲಿ ಏನಾದರೂ ಕಮ್ಜೋರಿ ಇದ್ದರೆ, ಏನಾದರೂ ವಿಕಾರದ ವಿಚಾರಗಳು ಬಂದರೂ ಕೂಡ ಅದು ಯಾವ ಖಾತೆನಲ್ಲಿ ಜಮಾ ಆಗುತ್ತೆ? ಪಾಪದ ಖಾತೆನಲ್ಲೇ ಜಮಾ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಲೇಕಿನ್ अन्य आत्माओं के प्रति संकल्प में भी किसी विकार के वशभूत वृत्ति है तो यह भी पाप नहीं महापाप है. ಬಾಬಾ ಏನು ಹೇಳ್ತಾರೆ? ಆದರೆ ಅನ್ಯ ಆತ್ಮಗಳ ಪ್ರತಿ ಸಂಕಲ್ಪದಲ್ಲಿನೂ ಕೂಡ ಯಾವುದೇ ಒಂದು ವಿಕಾರದ ವಶಭೂತಿ ವೃತ್ತಿ ನಿಮಗೆ ಬಂತು ಅಂತಂದರೆ ಅದು ಕೂಡ ಏನಾಗ್ತದೆ? महापाप. किसी अन्य आत्माओं के प्रति व्यर्थ बोल भी पाप के खाते में जमा होता है. पाप महापाप ಎರಡು ಹೇಳ್ತಿದ್ದಾರೆ ಬಾಬಾ. ಯಾವುದೇ ಆತ್ಮನ ಪ್ರತಿ ಏನೇನಾದರೂ ಮಾತಾಡಿದರೆ, ವ್ಯರ್ಥ ಮಾತಾಡಿದ್ರೆ ಅದು ಎಲ್ಲಿ ಹೋಗ್ತದೆ? ಪಾಪದ ಖಾತೆನಲ್ಲಿ ಜಮಾ ಆಗ್ತದೆ. ಅವರ ಪ್ರತಿಯಾಗಿ ವಿಕಾರ ಹೋಯಿತು ಅಂತ, ವಿಕಾರದ ಸಂಕಲ್ಪ ಬಂತು ಅಂದರೆ महापाप ಆಗ್ತದೆ. ऐसे ही कर्म अर्थात संबंध और संपर्क द्वारा किसी के प्रति शुभ भावना के बजाय और कोई भी भावना है तो यह भी पाप का खाता जमा होता है. ಬಾಬಾ ಹೇಳ್ತಾರೆ, ಕರ್ಮ ಅರ್ಥಾತ್ ಸಂಬಂಧ ಸಂಪರ್ಕದ ಮುಖಾಂತರನೂ ಕೂಡ ಯಾರದೇ ಪ್ರತಿ ಶುಭ ಭಾವನಾ ಬದಲಾಗಿ ಬೇರೆ ಏನಾದರೂ ಭಾವನೆ ಬಂದರೂ ಕೂಡ ಅದೇನಾಗ್ತದೆ? ಪಾಪದ ಖಾತೆಯಲ್ಲಿ ಜಮಾ ಆಗ್ತದೆ. ಕ್ಯೋಂಕಿ ಯಹ ಭೀ ದುಃಖ ದೇನಾ ಹೇ. ಆ ಭಾವನೆ ಏನು ಮಾಡ್ತದೆ? ನಮಗೂ ದುಃಖ ಕೊಡ್ತದೆ, ಇನ್ನೊಬ್ರಿಗೂ ದುಃಖ ಕೊಡ್ತದೆ. ಡಬಲ್ ಟ್ರಿಬಲ್ ಅದಕ್ಕೆ ಹೇಳ್ತಾರೆ ಬಾಬಾ. ಏಕ್ ಗುಣ ಸೌ ದಂಡ್ ಅಂತ ಯಾಕೆ ಹೇಳ್ತಾರೆ ಅಂದರೆ, ಒಂದು ಕೆಟ್ಟ ಸಂಕಲ್ಪ ಮಾಡಿದ್ರೂ ಕೂಡ ಕಂಪ್ಲೀಟಾಗಿ ವೈಬ್ಸ್ ಹೋಗಿಬಿಡ್ತಾವಲ್ಲ, ಆ ಕ್ಷಣ ಯಾರ ತಲೆಗೆ ಹೋಗಿ ಬಡ್ದುಬಿಡ್ತದೆ. ಅದರ ಭೋಜ ಯಾರಿಗೆ ಸಿಗ್ತದೆ? ನಮಗೆ ಸಿಗ್ತದೆ. ಅದಕ್ಕೆ 100 ಪಟ್ಟು 1000 ಪಟ್ಟು ನಮಗೆ ಏನು ಸಿಗ್ತದೆ? ಶಿಕ್ಷೆ ಅನುಭವಿಸ್ಬೇಕಾಗ್ತದೆ. ಶುಭ ಭಾವನಾ ಪುಣ್ಯಕ ಖಾತಾ ಬಢಾತಿಯೇ. ಹಾಗೇನೆ ಒಂದೊಂದು ಶುಭ ಭಾವನ ನಾವು ಕ್ರಿಯೇಟ್ ಮಾಡ್ತಾ ಹೋದರೆ ನಮ್ಮ ಖಾತಾ ಎದುರೊಳಗೆ ಜಮಾ ಆಗ್ತದೆ. ಪುಣ್ಯದ ಖಾತೆಯಲ್ಲಿ
ಜಮಾ ಆಗ್ತಾ ಹೋಗ್ತದೆ. ಖಾತಾ बढ़ाती है. व्यर्थ भावना व घृणा की भावना व ईर्ष्या की भावना पाप का खाता बढ़ाती है. इसलिए बाप के बच्चे बने, वर्षे के अधिकारी बने, अर्थात पुण्यात्मा बने. यह निश्चय, यह नशा तो बहुत अच्छा है. ಏನಾಗಿದ್ದೀರಾ ನೀವು? ತಂದೆ ಮಗು ಆಗಿದ್ದೀರಾ. ಜಗತ್ತಿನ ಒಡೆಯ, ಜಗತ್ತಿನ ಮಾಲೀಕ, ಎಲ್ಲರನ್ನೂ ಪತಿತ ಪಾವನರನ್ನಾಗಿ ಮಾಡ್ತಕ್ಕಂಥ ಶಿವಬಾಬಾನ್ ಮಗನಾಗಿ ನಾನು, ತಂದೆ ಮಗನಾಗಿ, ಆಸ್ತಿಗೆ ಅಧಿಕಾರಿಯಾಗಿ, ಪುಣ್ಯಾತ್ಮ ಆಗಿ ಈ ನಿಶ್ಚಯ ನಶೆ ಇರಬೇಕು, ಇದು ಒಳ್ಳೆಯದು ಅಂತ ಹೇಳ್ತಾರೆ ಬಾಬಾ. ಲೇಕಿನ್ ನಶಾ और ईर्षा ಮಿಕ್ಸ್ नहीं करना. ಒಂದು ಕಡೆ ನಶೆನೂ ಇದೆ ಬಾಬಂದು, ಇನ್ನೊಂದು ಕಡೆ ಯಾರನ್ನು ನೋಡಿದ ಕೂಡಲೇ ಅವ್ರ ಪ್ರತಿ ನಮಗಿಂತ ಒಂದು ತಾಸು ಅವ್ರು ಯೋಗ ಮಾಡಿದರೆ, ನಮಗಿಂತ ಅವ್ರು ಚೆಂದಗೆ ಮುರಳಿ ಹೇಳಿದರೆ, ನಮಗಿಂತ ಅವ್ರು ಹೆಚ್ಚು ಸೇವಾ ಮಾಡಿದರೆ, ಅಲ್ಲಿ ಏನು ಮಾಡ್ಕೋಬಾರ್ದು ನಾವು? ಈರ್ಷ್ಯಾ ಮಾಡ್ಕೋಬಾರ್ದು. ಬಾಬಾನ ಮಕ್ಕಳೇ ಎಲ್ಲರೂ ನಾವು. ಒಂದು ಕಡೆ ಬಾಬಾನ ಮೇಲೆ ಭಾಳ ನಶ ಇದೆ, ಮತ್ತು ಯಾರ್ದೋ ನೋಡಿದ ತಕ್ಷಣ ಅವ್ರ ಪ್ರತಿ ಈರ್ಷ್ಯಾ, ಎರಡು ಬೇಡ ಅಂತಾರೆ ಬಾಬಾ. ಮಿಕ್ಸ್ नहीं करना. बाप के बनने के बाद प्राप्ति अनगिनत है, लेकिन पुण्यात्मा के साथ पाप का बोझ भी 100 गुना के हिसाब से है. ಬಾಬಾ ಹೇಳ್ತಾರೆ, ತಂದೆ ಮಕ್ಕಳಾಗಿ ನಾವು ಆದ ತಕ್ಷಣ ನಮಗೆ ಪ್ರಾಪ್ತಿ ಅನ್ಗಿನತ್ತಿದೆ ಅಂತಾರೆ ಬಾಬಾ. ಎಷ್ಟು ಪ್ರಾಪ್ತಿ ಇದೆ ನಮಗೆ? ಬೇಹದ್ದಿನ ಪ್ರಾಪ್ತಿ, ಲೆಕ್ಕ ಇಲ್ಲ. ಅಷ್ಟು ಖುಷಿ ಇದೆ, ಅಷ್ಟು ಒಳಗಡೆ ಒಂಥರ ಸುಕೂನ್ ಫೀಲ್ ಆಗ್ತದೆ. ಅದು ಎಲ್ಲಿ ಏನು ಕೊಟ್ಟರೂ ಸಿಗೋದಿಲ್ಲ ನಮಗೆ. ಅಂಥ ಪ್ರಾಪ್ತಿ ಬಾಬಾರಿಂದ ನಮಗೆ ಸಿಗಬೇಕಾದ್ರೆ ಪುಣ್ಯಾತ್ಮದ ಜೊತೆಗೆ ಪಾಪದ ಭೋಜ ಹೊತ್ತುಕೊಂಡ್ರಿ ಅಂದರೆ ಏನಾಗ್ಬಿಡ್ತದೆ? ಅದು ಲೆಕ್ಕಾಚಾರ ತೀರಿಸಬೇಕಾಗ್ತದೆ. 100 गुना हिसाब हो जाता है ಅಂತ ಹೇಳ್ತಾರೆ ಬಾಬಾ. इसलिए इतने अलबेले भी मत बनना. ಹಲ್ಚಲ್ನಲ್ಲಿ ಬರಬೇಡ್ರಿ, ಹೊಯ್ದಾಡಬೇಡ್ರಿ ಅಂತ ಹೇಳ್ತಾರೆ ಬಾಬಾ. ಬಾಪ್ಕೋ ಜಾನಾ और वर्षे को जाना, ब्रह्मा कुमार कहलाया, इसलिए अब तो पुण्य ही पुण्य है. ಬಾಬಾನ ಮಕ್ಕಳಾದ್ವಿ, ಬಾಬಾನ ತಿಳ್ಕೊಂಡ್ವಿ, ಬಾಬಾನ ಆಸ್ತಿ ಏನು ಅಂತ ಗೊತ್ತಾಯಿತು, ಬಾಬಾನ ಆಸ್ತಿ ಹೆಂಗೆ ಪಡ್ಕೊಳ್ಬೇಕು ಅಂತಾಯಿತು, ಬ್ರಹ್ಮ ಕುಮಾರ್ ಅಂತ ಅನ್ನಿಸ್ಕೊಂಡ್ವಿ. ಇಷ್ಟೆಲ್ಲ ಮಾಡಿ ಏನು ಮಾಡಬೇಕಾಗಿದೆ? ಇದೆಲ್ಲ ಏನಿದೆ ನಮ್ಮ ಪೂರ್ವಜನ್ಮದ ಪುಣ್ಯ. ಇದು ಇಷ್ಟು ಸಿಗಬೇಕಂದ್ರೂ ನಮ್ಮದು ಪೂರ್ವಜನ್ಮದ ಪುಣ್ಯನೇ ಇದು. ನಾವು ಹಿಂದೇನೇನೋ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದೀವಂತೆ ಇವತ್ತು ನಮಗೆ ಬಾಬಾ ಸಿಕ್ಕಿದ್ದಾರೆ. ಇಷ್ಟೆಲ್ಲ ಪುಣ್ಯ ಇರಬೇಕಾದ್ರೆ ಬಾಬಾ ಹೇಳ್ತಾರೆ, पाप तो खत्म हो गया, वह संपूर्ण बन गए, ऐसी बात न सोचना. ಬಾಬಾ ಹೇಳ್ತಾರೆ, ಆಯ್ತು ಬಿಡ್ರಿ, ನಾವು ಯಾವಾಗಲೂ ಬಾಬಾ ನೆನೆಸ್ತಿರ್ತೀವಿ. ಬಾಬಾನ ಮಕ್ಕಳಾದೀವಿ, ಬ್ರಹ್ಮಕುಮಾರ್ ಆಗಿಬಿಟ್ವಿ, ನಮ್ಮದು ಪುಣ್ಯನೇ ಪುಣ್ಯ. ಪಾಪ ಅಂತೂ ಖತಮ್ ಆಗಿಬಿಡ್ತು, ಹೋಗಯ ವ ಸಂಪೂರ್ಣ ಬನ್ ಗಯೆ, ನಾವು ಸಂಪೂರ್ಣ ಆಗಿಬಿಟ್ವಿ. ಐಸಿ ಬಾತ್ ನ ಸೋಚನ, ಈ ಥರ ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ ಬಾಬಾ. ब्रह्मा कुमार जीवन के नियमों को भी ध्यान में रखो. ಬ್ರಹ್ಮಕುಮಾರ ಜೀವನದಲ್ಲಿ ಬಹಳಷ್ಟು ಕಡಿ ನಿಯಮಗಳಿದಾವೆ. ಅದನ್ನೇನು ಮಾಡಬೇಕು? ನೀವು ಗಮನದಲ್ಲಿಟ್ಕೊಳ್ಬೇಕಾಗ್ತದೆ. ಮರ್ಯಾದಾಯೇ ಸದಾ ಸಾಮನೆ ರಖೋ. ನಾನು ಬ್ರಹ್ಮಕುಮಾರ ಆತ್ಮನ ಮರ್ಯಾದೆಗಳು ಏನು ಅಂತ ಯಾವಾಗಲೂ ಎದುರುಗಡೆ ಇಟ್ಕೊಳ್ಬೇಕು. ಪುಣ್ಯ और ಪಾಪ दोनों का ಜ್ಞಾನ ಬುದ್ಧಿ ಮೇ ರಖೋ. ಪುಣ್ಯ ಯಾವುದೋ, ಪಾಪ ಯಾವುದು, ಎರಡೂಗಳ ಜ್ಞಾನ ಬೇಕಾಗ್ತದೆ ನಮಗೆ. ಬುದ್ಧಿನಲ್ಲಿ ಇಟ್ಕೊಳ್ಳಿ. ಚಕ್ಕರ ಪುಣ್ಯಾತ್ಮ कहलाते हुए मनसा वाचा कर्मण कोई पाप तो नहीं किया. ಚೆಕ್ ಮಾಡ್ಕೊಳ್ಳಿ. ನಾವು ಪುಣ್ಯಾತ್ಮ ಆಗ್ಲಿಕ್ಕೆ ಹೊರಟಿದ್ದೀವಿ. ಇಂಥ ಒಂದು ಸ್ಥಿತಿನಲ್ಲಿ ಮನಸ್ಸು, ಮಾತು, ಕರ್ಮದಲ್ಲಿ ಯಾವುದೇ ಪಾಪಗಳನ್ನು ನಾವು ಮಾಡ್ತಾ ಇಲ್ವಾ? ಕೌನ್ಸಾ ಖಾತಾ ಜಮಾ ಹುआ, किसी भी प्रकार की चलन द्वारा बाप व नॉलेज का नाम बदनाम तो नहीं किया. ನಡವಳಿಕೆಯಲ್ಲಿ, ಚಲನೆಯಲ್ಲಿ, ಮಾತಿನಲ್ಲಿ, ಸಂಕಲ್ಪದಲ್ಲಿ, ಕರ್ಮದಲ್ಲಿ ಬಾಬಾನ ಮಕ್ಕಳಾಗಿ ಏನಾದರೂ ತಪ್ಪು ಮಾಡಿದ್ದೀವೇನೋ, ಬಾಬಾನ ಹೆಸರು ಕೆಡ್ಸೋಕ್ಕೆ ನಿಮಿತ್ತ ಆಗಿದ್ದೀವೇನೋ ಅಂತ ಚೆಕ್ ಮಾಡ್ಕೊತಿರ್ಬೇಕು ಅಂತಾರೆ ಬಾಬಾ. ಬಾಪ್ ಕೆ ಪಾಸ್ ತೋ ಹರ್ ಏಕ್ ಖಾತಾ ಸ್ಪಷ್ಟ ಹೈ.
ಬಾಬಾನ ಹತ್ರ ಎಲ್ಲರದ್ದು ರಿಜಿಸ್ಟರ್ ಏನಿದೆ ಸ್ಪಷ್ಟವಾಗಿದೆ. ಲೇಕಿನ್ ಸ್ವಯಂಕ್ಕೆ ಆಗೆ ಭೀ ಸ್ಪಷ್ಟ ಕರೋ. ನಿಮ್ಮ ಎದುರುಗಡೆ ನೀವು ಸ್ಪಷ್ಟ ಮಾಡ್ಕೊಳ್ಳಿ, ಇವತ್ತು ನಾನೇನು ತಪ್ಪು ಮಾಡಿದೆ, ಯಾರಿಗೆ ದುಃಖ ಕೊಟ್ಟೆ, ಮಾತಿನಿಂದ ದುಃಖ ಕೊಟ್ಟನಾ, ಕರ್ಮದಲ್ಲಿ ದುಃಖ ಕೊಟ್ಟನಾ, ಅಥವಾ ಮನಸ್ಸಿನಲ್ಲಿ ಏನಾದರೂ ಕೆಟ್ಟದ್ದು ಯೋಚನೆ ಮಾಡಿದ್ನಾ, ಇದೆಲ್ಲ ಚೆಕ್ ಮಾಡ್ಕೋತೀರಿ ಅಂತ ಹೇಳ್ತಾರೆ ಬಾಬಾ. ಸ್ಪಷ್ಟಕರು. ಬಾಬಾ ನಾ ಏನು ಮಾಡ್ತೀನಿ ನಿನಗಂತೂ ಎಲ್ಲ ಗೊತ್ತದ ಅಂತ ಹಂಗೆ ಅಂದ್ಕೊಂಡು ಕೂಡಂಗಿಲ್ಲ. ಬಾಬಾನ ಎದುರುಗಡೆ ಕೂತು ಬಾಬಾ ನಾನು ಹಿಂಗೆ ಮಾಡಿದೆ ಇವತ್ತು ಅಂತ ಸ್ಪಷ್ಟವಾಗಿ ಏನು ಮಾಡಬೇಕು, ಹೇಳಬೇಕು. ಅಪ್ನೆ ಆಪ್ ಕೋ ಚಲಾವೋ ಮತ್, अपने आप को चलाओ मत, अर्थात धोखा मत दो, यह तो होता ही है, वह तो सब में है. ಹಿಂಗೆ ನೀವು ಸಮರ್ಥನೆ ಮಾಡ್ಕೊಳ್ಬೇಡಿ. ಅವ್ರು 20 ವರ್ಷ ಬಂದಿದ್ದಾರೆ, ಸೆಂಟ್ರದೊಳಗೆ ಇದ್ದವರೇ ತಪ್ಪು ಮಾಡ್ತಾರೆ, ನಾವೇನು ಈಗೀಗ ಬಂದ್ವಿ, ನಾವೇನು ಹೊರಗಿದ್ದೀವಿ, ನಾವೇನು ಗೃಹಸ್ಥಿದ್ದೀವಿ, ಈ ಥರ ಏನು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಅಂತಾರೆ ಬಾಬಾ. ಮನ್ಮತ ಮಿಕ್ಸ್ ಮಾಡಬೇಡಿ. ನಡೀದೇರಿ ನಾವು ಪುರುಷಾರ್ಥಿಗಳಿದ್ದೀವಿ, ಈ ಥರ ಏನೋ ಹಂಗೆ ಮಾತಾಡಿದ್ರೆ ಏನಾಗ್ಬಿಡ್ತದೆ, ಪುರುಷಾರ್ಥ ಮತ್ತೆಷ್ಟು ಢೀಲಪ್ಪನ ಆಗ್ಬಿಡ್ತದೆ ಅಂತಾರೆ ಬಾಬಾ. ಭಲೆ ಸಬ್ ಮೇ ಹೋ ಲೇಕಿನ್ ಮೇ ಸೇಫ್ ಹೂँ, ऐसे शुभ भावना रखो, शुभ कामना रखो, तब विश्व सेवाधारी बन सकेंगे. ಬಾಬಾ ಹೇಳ್ತಾರೆ अपने आप को चलाओ मत, अर्थात धोखा मत दो, यह तो होता ही है, वह तो सब में है. भले सब में हो लेकिन मैं सेफ हूँ, ऐसी शुभ कामना रखो. ಅವ್ರು ಏನಾರೇ ಮಾಡಿ, ಅದು ಅವ್ರವ್ರ ಹಿಸಾಬ್ ಕಿತಾಬ್ ಇರ್ತವೆ, ಅವ್ರವ್ರು ಮಾಡ್ತಾರೆ. ಆದರೆ ನಾನು ಮಾತ್ರ ಏನಿರಬೇಕು, ಸೇಫ್ ಇರಬೇಕು. ಹೆಂಗೆ ಸೇಫ್ ಇರೋದು? ಪಾಪಕರ್ಮಗಳಿಂದ ನಾನೇನಿರಬೇಕು, ಸೇಫ್ ಇರಬೇಕು. ಇಂಥ ಶುಭ ಭಾವನೆ ಇಟ್ಕೊಳ್ಳಿ. ತಬ್ ವಿಶ್ವ ಸೇವಾಧಾರಿ ಬನ್ ಸಕೆಂಗೆ, ಆವಾಗ ನೀವು ವಿಶ್ವ ಸೇವಾಧಾರಿಗಳಾಗ್ತೀರಾ. ಸಂಘಟಿತ ರೂಪ ಮೇ ಏಕ್ ಮತ್ ಏಕ್ ಸ್ಥಿತಿ ಕಾ ಅನುಭವ ಕರಾ ಸಕೆಂಗೆ. ಯಾವಾಗ ನಿಮ್ಮಲ್ಲಿ ಶುಭ ಭಾವನೆ ಇರ್ತದೋ ಆವಾಗ ಸಂಘಟಿತ ರೂಪದಲ್ಲಿ ಒಂದೇ ಮತ ಏಕರ ಸ್ಥಿತಿ ಅನುಭವ ಮಾಡ್ತೀರಾ. ಅಬ್ ತಕ್ ಭೀ ಪಾಪ್ ಕಾ ಖಾತಾ ಜಮಾ ಹೋಗಾ ತೋ ಚುಕ್ತು ಕಬ್ ಕರೆಂಗೆ. ಇನ್ನೇನು ಪಾಪದ ಜಮಾ ಇದೆ ಅಂತಂದರೆ ಚುಕ್ತ ಯಾವಾಗ ಮಾಡ್ಕೋತೀರಾ? अन्य आत्माओं को पुण्यात्मा बनाने के निमित्त कैसे बनेंगे? ಬರೀ ನಾವಷ್ಟೇ ಪುಣ್ಯಾತ್ಮರಾಗೋದು ನಮ್ಮದು ಕೆಲಸ ಇಲ್ಲ. ಏನು ಮಾಡಬೇಕಾಗಿದೆ? ಇಡೀ ವಿಶ್ವಾತ್ಮರನ್ನು ಪಾಪಕರ್ಮಗಳಿಂದ ಏನು ಮಾಡಬೇಕಾಗಿದೆ? ರಕ್ಷಣೆ ಮಾಡಬೇಕಾಗಿದೆ. ಅದಕ್ಕೆ ನೀವು ನಿಮಿತ್ತ ಆಗಿದ್ದೀರಾ. इसलिए अलबेलेपन में भी पाप का खाता बनाना बंद करो. ಬಾಬಾ ಹೇಳ್ತಾರೆ ಅಲ್ಬೇಲೆಪನ್ ಮೇ, ಆ ಕಡೆ ಈ ಕಡೆ ಅದು ಆಯಿತು ಇದು ಆಯಿತು ಹಿಂಗೆಲ್ಲ ಮಾಡ್ಕೊತ ಪಾಪದ ಖಾತೆ ಮಾಡಿಕೊಳ್ಳೋದನ್ನು ಬಂದ್ ಮಾಡ್ಕೊಳ್ಳಿ ಅಂತಾರೆ ಬಾಬಾ. ಸದಾ ಪುಣ್ಯಾತ್ಮ ಭವಕ ವರದಾನ್ ಲೋ. ಮೇ ಆತ್ಮ ಪುಣ್ಯಾತ್ಮ, ಬಾಬಾನಿಂದ ವರದಾನ ತಗೊಳ್ಳಿ. ಅಜ್ಞಾನಿ ಲೋಗ್ ಯಹ ಸ್ಲೋಗನ್ ಕೇತೆ, ಬುರಾ ನ ಸುನೋ ನ ದೇಖೋ ನ ಸೋಚೋ. अब बाप कहते ವ್ಯರ್ಥ ಭೀ ನ ಸುನೋ ನ ಸುನಾओ और ನ ಸೋಚೋ. ಹೊರಗಡೆ ಹೇಳ್ತಾರಲ್ಲ, ಕೆಟ್ಟದನ್ನು ನೋಡಬೇಡಿ, ಕೆಟ್ಟದನ್ನು ಕೇಳಬೇಡಿ, ಕೆಟ್ಟದನ್ನು ಮಾಡಬೇಡಿ. ಆದರೆ ಬಾಬಾ ಹೇಳ್ತಾರೆ ವ್ಯರ್ಥ ಮಾತಾಡಬೇಡಿ, ವ್ಯರ್ಥ ಕೇಳಬೇಡಿ, ವ್ಯರ್ಥ ವಿಚಾರ ಮಾಡಬೇಡಿ. ಸದಾ ಶುಭ ಭಾವನಾ ಸೇ ಸೋಚೋ, ಶುಭ ಬೋಲೋ, ವ್ಯರ್ಥ ಕೋ ಭೀ ಶುಭ ಭಾವ ಸೇ ಸುನೋ. ಬಾಬಾ ಹೇಳ್ತಾರೆ ಯಾವಾಗಲೂ ಶುಭ ಭಾವನೆಯನ್ನು ಯೋಚನೆ ಮಾಡಿ, ಶುಭವನ್ನೇ ಮಾತಾಡಿ. ಯಾರಾದರೂ ವ್ಯರ್ಥ ಹೇಳಿದರೂ ಕೂಡ ಅದನ್ನು ಹೆಂಗೆ ಕೇಳಬೇಕಂತೆ? ಶುಭ ಭಾವನೆಯಿಂದನೇ ಕೇಳಬೇಕು. ಜೈಸೆ ಸೈನ್ಸ್ ಕೆ ಸಾಧನ್ बुरी चीज़ को परिवर्तन कर अच्छा बना देते, रूप परिवर्तन कर देते, तो आप सदा शुभ चिंतक. ಸೈನ್ಸ್ ಏನು ಮಾಡ್ತಿದ್ದ ಇವತ್ತು? ಸೈನ್ಸ್ ಸಾಧನಗಳು ಕೆಟ್ಟ ವಸ್ತುಗಳನ್ನು ಕೂಡ ಏನು ಮಾಡ್ತಾವೆ? ಪರಿವರ್ತನೆ ಮಾಡಿ ಏನು ಮಾಡ್ತಾವೆ? ಶುದ್ಧ ಮಾಡ್ತಾವಲ್ಲ, ಮಾಡ್ತಾವ ಇಲ್ಲ ಸೈನ್ಸ್? ಅದಕ್ಕೆ ನೀವು ಸೈಲೆನ್ಸ್ ಶಕ್ತಿ ಇರೋರು, ಶುಭಚಿಂತಕ ಇರುವಂಥವರು सर्वात्माओं के बोल के भाव को परिवर्तन नहीं कर सकते. ನಿಮ್ಮ ಹತ್ರ ಯಾರೋ ಒಂದು ಕೆಟ್ಟದ್ದನ್ನು ಮಾತಾಡೋಕ್ಕೆ ಬಂದ ತಕ್ಷಣ ಅದನ್ನು ಪರಿವರ್ತನೆ ಮಾಡೋಕ್ಕಾಗೋದಿಲ್ವೇನು ಅಂತ ಕೇಳ್ತಾರೆ ಬಾಬಾ.
सदा भाव और भावना श्रेष्ठ रखो तो सदा पुण्यात्मा बन जाएंगे. ಭಾವ ಮತ್ತು ಭಾವನೆ ಏನಿರಬೇಕು, ಶುದ್ಧ ಆಗಿರಬೇಕು. ಆವಾಗ ನೀವೇನಾಗ್ತೀರಾ, ಪುಣ್ಯಾತ್ಮ ಆಗ್ತೀರಾ. ಸ್ವಯಂ का परिवर्तन करो न कि अन्य के परिवर्तन का सोचो. ಯಾಕೆ ಸ್ವಪರಿವರ್ತನ ಸೇ ಅವ್ರು ಹಂಗಿದಾರ ಇವ್ರು ಹಿಂಗಿದಾರ, ಎಷ್ಟು ದಿನ ಬಂದರು ಇನ್ನು ಉದ್ಧಾರ ಆಗೋಲ್ರು, ಇನ್ನು ಅದನ್ನೇ ಅದು ಬಿಟ್ಬಿಡ್ರಿ ಅಂತಾರವ. ನಾನೆಷ್ಟು ಉದ್ಧಾರ ಆಗಿದ್ದೀನಿ, ನಾನೆಷ್ಟು ಪರಿವರ್ತನೆ ಆಗ್ತಾಯಿದ್ದೀನಿ, ಅದರ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು. ನಾನೆಷ್ಟೆಷ್ಟು ಪರಿವರ್ತನೆ ಆಗ್ತಾ ಹೋಗ್ತೀನೋ ನನ್ನ ಸುತ್ತಮುತ್ತಲಿನವರು ಏನಾಗ್ತಾರೆ, ಪರಿವರ್ತನೆ ಆಗೇ ಆಗ್ತಾರೆ. ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ ಅಂತಾರೆ ಬಾಬಾ. ಸ್ವಯಂ का परिवर्तन ही अन्य का परिवर्तन है. इसमें पहले मैं ऐसा सोचो, इस मर्जीवा बनने में ही मज़ा है. ನೋಡ್ರಿ ಬಾಬಾ ಹೇಳ್ತಾರೆ, ಈ ಮರ್ಜೀವಾದಲ್ಲೇ ಮಜಾ ಇದೆ ಅಂತ ಹೇಳ್ತಾರೆ ಬಾಬಾ. ಇಸಿ ಕೋ ಹಿ ಮಹಾಬಲಿ ಕಹಾ ಜಾತಾ ಹೈ. ಮಹಾಬಲಿ ಅಂದರೆ ಎಲ್ಲದರೊಳಗಿದ್ದೋ ಎಲ್ಲವನ್ನ ಬಿಟ್ಟು ಬಿಡೋರಿಗೆ ಮಹಾಬಲಿ ಅಂತಾರೆ. ಘಬರಾವೋ ನಹಿ, ಹೆದರ್ಕೊಳಕ್ಕೆ ಹೋಗಬೇಡಿ. ಖುಷಿ ಸೇ ಮರೋ. ಹೆಂಗೆ ಸಾಯ್ದಪ್ಪ ಅಂತ ಹೆದರ್ಕೋಬೇಡ್ರಿ ಅಂತಾರೆ. ಖುಷಿಲೇ ಸತ್ಬಿಡಿ ಅಂತ ಹೇಳ್ತಾರೆ ಬಾಬಾ. ಯಹ ಮರ್ನಾ ತೋ ಹಿ ಜೀನಾ ಹೇ. ಸಾಯೋದಂದ್ರೇ ಬದುಕೋದು ಅಂತಾರೆ ಬಾಬಾ. ಯಹಿ ಸಚ್ಚಾ ಜೀವದಾನ್ ಹೇ. ನೋಡ್ರಿ ಬಾಬಾ ಅಂತ ಜೀವಿತ ಆಗಿರೋದು ಅಂದ್ರೆ ಏನು ಹೇಳ್ತಾರೆ ಬಾಬಾ, ಸಾಯೋದಂತೆ. ಇದರಲ್ಲಿ ಭಾಳ ರಹಸ್ಯ ಇದೆ. ಮರ್ಜೀವ ಆದ್ರಷ್ಟೇ ನಾವು ಜೀವಂತವಾಗಿ ಬದುಕಲಿಕ್ಕಾಗ್ತದೆ. ಮರ್ಜೀವ ಆಗಲಿಲ್ಲ ಅಂದರೆ ಮತ್ತೆ ಸತ್ತು ಬಿಡ್ತೀವಿ ನಾವು. ಇದರಿಂದ ಸಾಯ್ತೀವಿ, ಪರಮಾತ್ಮನ ಖಜಾನೆಗಳನ್ನು ತಗೊಳ್ಳೋದ್ರಿಂದ ವಂಚಿತ ಆದರೆ ಏನಾದಂಗಾಯ್ತು, ಸತ್ತಂಗೆ ಅಲ್ಲ ನಾವು. ಅದನ್ನು ಹೇಳ್ತಾರೆ ಬಾಬಾ, ಎಷ್ಟು ಚಂದ. इस मर्जीवा बनने में ही मज़ा है, इसी को ही महाबली कहा जाता है. घबराओ नहीं, खुशी से मरो ಅಂತ ಹೇಳ್ತಾರೆ. यह मरना तो जीना ही है. ಸಾಯೋದಂದ್ರೇ ಬದುಕೋದು. सच्चा जीवदान है. आपका पहला वचन क्या है? ನಿಮ್ಮದು ಮೊದಲೇ ಮಾತು ಏನು? एक बाप दूसरा न कोई अर्थात. ಹಂಗಂದ್ರೆ ಏನು? ಬಡ ಬಡ ಹೇಳ್ಬಿಡ್ತೀವಿ, ಏಕ್ ಬಾಪ್ ದೂಸರಾ ನ ಕೋಯಿ ಅಂತ ಹೇಳ್ಬಿಡ್ತೀವಿ. ಹಂಗಂದ್ರೆ ಏನು? ಮರಣ, ಸಾಯ್ಬೇಕಂತ ಹೇಳ್ತಾರೆ. ಏಕ್ ಬಾಪ್ ದೂಸರಾ ನ ಕೋಯಿ ಅರ್ಥಾತ್ ಮರಣ. ಹೇಳಿದ್ರಲ್ಲ, ಏನು ಮರಣ? ಮರ್ಜೀವ. ಈ ಹಳೆಯ ಜಗತ್ತಿನಿಂದ ಏನಾಗಬೇಕು? ಬುದ್ಧಿಸೇ ಮರಣ. ಹೆಂಗೆ ಸಾಯಬೇಕು? ಬುದ್ಧಿಯಿಂದ, ಹಳೆಯ ಜಗತ್ತಿಂದ ಸಾಯಬೇಕು. ನಾಮ್ ಮರ್ನಾ ಹೇ ಲೇಕಿನ್ ಸಬ್ ಕುಚ್ ಪಾನಾ ಹೇ. ಹೆಸರೇನೋ ಏನಿದೆ, ಸಾಯೋದು. ಆದರೆ ಆ ಸಾಯೋದ್ರಿಂದ ನಾವು ಬಹಳಷ್ಟು ಪಡ್ಕೊಳ್ತೀವಿ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ನಾಮ್ ತೋ ಮರ್ನಾ ಹೇ ಲೇಕಿನ್ ಸಬ್ ಕುಚ್ ಪಾನಾ ಹೇ. ನಿಭಾನಾ ಮುಷ್ಕಿಲ್ ಲಗ್ತಾ ಹೈ ಕ್ಯಾ? ಇದನ್ನು ನಿಭಾಯಿಸೋದು ಕಷ್ಟ ಆಗ್ತಿದೆ ಏನು? ಬಾಬಾ ಎಲ್ಲ ಖಜಾನೆಗಳನ್ನು ಕೊಟ್ಟಿದ್ದಾರೆ, ಇಟ್ಕೊಂಡಿದ್ದೀವಿ. ಆದರೆ ಅದನ್ನು ಏನು ಮಾಡೋಕ್ಕಾಗ್ತಿಲ್ಲ, ನಿಭಾಯಿಸೋಕ್ಕಾಗ್ತಿಲ್ಲ ಏನು ಅಂತ ಕೇಳ್ತಾರೆ ಬಾಬಾ. ಹೇ ಸಹಜ್, ಸಿರ್ಫ್ ಪರಿವರ್ತನ್ ಕರ್ನಾ ನಹಿ ಆತ. ಸಹಜಿದೆ, ಆದರೆ ಅದನ್ನು ಚೇಂಜ್ ಮಾಡೋಕ್ಕಾಗ್ತಿಲ್ಲ, ಪರಿವರ್ತನೆ ಮಾಡೋಕ್ಕಾಗ್ತಿಲ್ಲ. भाव और भावना का परिवर्तन करना नहीं आता. ಭಾವ ಮತ್ತು ಭಾವನೆಯನ್ನು ಪರಿವರ್ತನೆ ಮಾಡಬೇಕು. ಹೆಂಗೆ ಪರಿವರ್ತನೆ ಮಾಡಬೇಕು? ಇಷ್ಟು ದಿವಸ ಏನು ಭಾವ ಇತ್ತು, ನಾನು ದೇಹದ ಸಂಬಂಧಿಕರು ಎಲ್ಲ ನನ್ನವರು. ಈಗ ಭಾವ ಏನು ಮಾಡಬೇಕು? ಪರಿವರ್ತನೆ ಮಾಡಬೇಕು. ಇದು ಮಾಡೋಕ್ಕೆ ಬರ್ತಿಲ್ಲ ನಿಮಗೆ. ಏನು ಪರಿವರ್ತನೆ ಮಾಡಬೇಕು? ನಾನು ಆತ್ಮ, ನನ್ನವನು. ಹೇಳಿದ್ರಲ್ಲ ದಾದಿ, ಮೈ ಕೌನ್ ಮೇರಾ ಕೌನ್. ಲಾಸ್ಟಿಗೆ ಅವು ಎರಡು ಬಿಟ್ಟರೆ ಮತ್ತಿನ್ನೇನು ಹೇಳಿಲ್ಲ ಅವರು. ಮೈ ಕೌನ್ ಮೇರಾ ಕೌನ್.
ಬಾಬಾ ಹೇಳ್ತಾರೆ ಭಾವನಾ का परिवर्तन करना नहीं आता, वाह ड्रामा वाह। जब कहते हो तो यह सब क्या हुआ, हर बात वाह वाह हो गई ना। ಎಲ್ಲದರಲ್ಲೇನೋ ಏನು ಹೇಳ್ತಾರೆ ಬಾಬಾ, ವಾಹ ಅಂದರೆ ವಾಹನ ವಾಹ ಪರಿಸ್ಥಿತಿ, ಏನು ಬಂದ್ರೂ ವಾಹ ವಾಹ, ಹಾಯ್ ಹಾಯ್ ಖತಮ್ ಕರ್ದೋ। ನಾವೇನು ಮಾಡ್ತೀವಿ, ವಾಹ ವಾಹ ಬದಲಾಗಿ ಹಾಯ್ ಹಾಯ್ ಹೇಳ್ತೀವಿ. ಬಾಬಾ ಹೇಳ್ತಾರೆ ಹಾಯ್ ಹಾಯ್ ಬದಲಾಗಿ ಎಲ್ಲದಕ್ಕೂ ವಾಹ ವಾಹ ಅಂತ ಹೇಳಿ ಅಂತಾರೆ ಬಾಬಾ. ವಾಹ ವಾಹ ಆ ಜಾತಿ ಹೇ, ವಾಹ ಬಾಪ್, ವಾಹ ಡ್ರಾಮಾ ಅವ್ರ ವಾಹ ಮೇರಾ ಪಾಠ. 3 ಇವು ಯಾವಾಗಲೂ ನನ್ನ ತಲೆಯೊಳಗಿರಬೇಕು. ಏನೋ ತಂದೆ, ನಾಟಕ, ನಾನಾತ್ಮ, ನನ್ನ ಪಾತ್ರ. ಇಸಿ ಸ್ಮೃತಿ ಮೇ ರಹೋ ತೋ ವಿಶ್ವ ವಾಹ ವಾಹ ಕರೇಗಾ. ಈ ಸ್ಮೃತಿನಲ್ಲಿ ಯಾವಾಗಲೂ ಇದ್ದರೆ ನಾವು, ಇಡೀ ವಿಶ್ವ ನಮ್ಮನ್ನೇನು ಮಾಡ್ತದೆ, ವಾಹ್ ವಾಹ್ ಅಂತ ಹೇಳಕ್ಕೆ ಶುರು ಮಾಡ್ತದೆ. ಮುಷ್ಕಿಲ್ ತಬ್ ಲಗ್ತಾ ಹೈ ಜಬ್ ಬಾಪ್ ಕೆ ಸಾಥ್ ಕೋ ಭೂಲ್ ಜಾತೆ ಹೋ. ಕಷ್ಟ ಯಾಕೆ ಆಗ್ತದೆ ಅಂತಂದರೆ, ಕಷ್ಟ ಯಾವಾಗ ಆಗ್ತದಂದರೆ ಬಾಬಾರವರ ಜೊತೆಯನ್ನು ಮರ್ತು ಬಿಡ್ತೀವಿ. ಬಾಪ್ ಕೋ ಸಾಥಿ ಬನಾಕರ್ ಮುಷ್ಕಿಲ್ ಕೋ ಸಹಜ್ ಕರ್ ಸಕ್ತೆ ಹೋ. ಬಾಬಾ ಹೇಳ್ತಾರೆ ಬಾಬಾರವರನ್ನು ಜೊತೆ ತಗೊಂಡ್ರೆ ಎಷ್ಟೇ ಕಠಿಣ ಇದ್ದರೂ ಅದು ನಮಗೇನಾಗ್ತದೆ, ಸಹಜ ಆಗ್ತದೆ. ಅಕೇಲೆ ಹೋನೆ ಸೆ ಬೋझ ಅನುಭವ ಕರ್ತೆ ಹೋ. ಒಂಟಿತನ ಬಂತು ಅಂದ್ರಲ್ಲಿ ಏನಾಗ್ತದೆ, ಅದು ಭಾರ ಆಗ್ತದೆ. ತೋ ಐಸೇ ಸಾಥಿ ಬನಾಕರ್, ಇಂಥ ಸಾಥಿ ಮಾಡಿಕೊಂಡು ಮುಷ್ಕಿಲ್ಕೋ ಏನು ಮಾಡಿರಿ, ಕಷ್ಟವನ್ನು ಸಹಜ ಮಾಡ್ಕೊಳ್ಳಿ ಅಂತ ಬಾಬಾ ಹೇಳ್ತಾರೆ. ಅಚ್ಛಾ, ಯಾವಾಗಲೂ ಸಹಯೋಗಿ ಸ್ವಯಂ ಪರಿವರ್ತನೆಯ ಮುಖಾಂತರ ವಿಶ್ವ ಪರಿವರ್ತನೆ ಮಾಡುವಂತಹ ಪ್ರತಿ ಸಂಕಲ್ಪ ಮತ್ತು ಪ್ರತಿ ಸೆಕೆಂಡಿನಲ್ಲಿ ಪುಣ್ಯದ ಖಾತೆಯನ್ನು ಜಮಾ ಮಾಡಿಕೊಳ್ಳುವಂತಹ ತಮ್ಮ ಸಮರ್ಥತೆಯ ಮುಖಾಂತರ ವಿಶ್ವದ ಸಮರ್ಥ ಮಾಡುವಂತಹ ಇಂಥ ಮಹಾನ್ ಸದಾ ಶ್ರೇಷ್ಠ ಪುಣ್ಯಾತ್ಮ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ, ನಮಸ್ತೆ. ಅಚ್ಚಾ, ಓಂ ಶಾಂತಿ.